ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 7ನೇ ಅಧ್ಯಾಯ 14ನೆಯ ಶ್ಲೋಕ. ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ. Is difficult to overcome this power of mind, which is the three moods of material nature. However, surrender to me will certainly overcome this power of Maya star border. ಭೌತಿಕವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಎಲ್ಲರೂ 3 ಗುಣಗಳಿಗೆ ಒಳಗಾಗಿ ದುಃಖಿಗಳಾಗಿದ್ದಾರೆ. ಈ ದುಃಖದಿಂದ ಅವರ ಯಾರಿಗೂ ಕೂಡ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಯಾರು ನನ್ನನ್ನು ಶರಣಾಗತರಾಗಿದ್ದಾರೋ ಅವರು ಮಾತ್ರ ಈ 3 ಗುಣಗಳಿಂದ ಬಿಡಿಸಿಕೊಂಡು ಮುಕ್ತರಾಗಲು ಸಾಧ್ಯವಿದೆ. ಅವರನ್ನು ನಾನು ಸಹಜವಾಗಿ ಈ ಗುಣಗಳಿಂದ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚದಿಂದ ಬಿಡುಗಡೆ ಮಾಡಿ ಮುಕ್ತರನ್ನಾಗಿ ಮಾಡುತ್ತೇನೆ. ಹಾಗಾಗಿ ಅರ್ಜುನ, ಯಾರೂ ಕೂಡ ಇಲ್ಲಿ ಬೇರೆಯವರಲ್ಲ, ಯಾರೂ ಕೂಡ ಇಲ್ಲಿ ದೊಡ್ಡವರಿಲ್ಲ, ಯಾರೂ ಕೂಡ ಇಲ್ಲಿ ಅನ್ಯರಿಲ್ಲ. ಆದ್ದರಿಂದ ನಾನು ಅವರಿಗೆ ಶರಣಾಗತರಾಗಿ ಅಂತ ಸಹಜವಾಗಿ ಹೇಳ್ತೇನೆ. ಯಾರು ಶರಣಾಗತರಾಗ್ತಾರೋ ಖಂಡಿತ ಅವರಿಗೆ ಉತ್ತಮವಾದಂಥ ಅವಕಾಶಗಳನ್ನು, ಉತ್ತಮವಾದಂಥ ಸ್ಥಾನವನ್ನು, ಉತ್ತಮವಾದಂಥ ಸದ್ಗತಿಯನ್ನು ನೀಡುತ್ತೇನೆ. ಇದು ನನ್ನ ಉತ್ತಮವಾಗಿರ್ತಕ್ಕಂಥ ಆಶಯ. ಹಾಗಾಗಿ ಅರ್ಜುನ, ನೀನು ಶರಣಾಗತನಾಗು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳುತ್ತಿರೋದು. ಭೌತಿಕವಾಗಿರ್ತಕ್ಕಂಥ ಈ ಪ್ರಕೃತಿಯಲ್ಲಿ ಯಾವ ಶಕ್ತಿಯು ಕೂಡ ಕೆಲಸ ಮಾಡ್ತಾ ಇದೆ ಅಂತ ಸಾಮಾನ್ಯವಾಗಿ ಬಹಳ ಜನರಿಗೆ ಗೊತ್ತಿಲ್ಲ. ಯಾವ ಶಕ್ತಿಯು ಅಂತರಂಗದಲ್ಲಿ ಇದ್ದು, ಎಲ್ಲರ ಶರೀರದಲ್ಲಿ ಇದ್ದು, ಎಲ್ಲರ ಮನಸ್ಸಿನಲ್ಲಿ ಇದ್ದು, ಎಲ್ಲರ ಪ್ರಾಣದಲ್ಲಿ ಇದ್ದು ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಯಾವುದು ಅಂತ ಯಾರೂ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿಲ್ಲ. ಆ ಶಕ್ತಿ ನಾನಾಗಿದ್ದೇನೆ. ಸಹಜವಾಗಿ ಎಲ್ಲರೂ ಕೂಡ ಈ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತಾ ಇದ್ದೇನೆ, ನನ್ನಿಂದ ಆಗ್ತಾ ಇದೆ ಅಂತ ಬಹಳ ಜನರು ಹೇಳ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಭ್ರಮಾಲೋಕದಲ್ಲಿದ್ದಾರೆ ಅರ್ಜುನ. ಆದ್ದರಿಂದ ಅವರು ಯಾರಿಗೂ ಕೂಡ ಶಾಂತಿಯೂ ಸಿಗುತ್ತಿಲ್ಲ ಮತ್ತು ಸುಖವೂ ಸಿಗುತ್ತಿಲ್ಲ. ಅವರೆಲ್ಲರೂ ಕೂಡ ಲೋಕಾಂತರಗಳಲ್ಲಿ ದುಃಖಗಳನ್ನು ಹೊಂದುತ್ತಾ ಜನ್ಮಗಳನ್ನು, ಮರಣಗಳನ್ನು ಹೊಂದುತ್ತಿದ್ದಾರೆ. ಆದ್ದರಿಂದ ಅರ್ಜುನ, ನೀನು ನನ್ನ ಶಿಷ್ಯನಾಗಿರೋದರಿಂದ ನನಗೆ ಶರಣಾಗತನಾಗು. ಯಾರು ನನಗೆ ಶರಣಾಗತರಾಗ್ತಾರೋ ಅವರು ಈ ಮಾಯಾಶಕ್ತಿಯನ್ನು ಸಹಜವಾಗಿ ದಾಟಿ ಮುಕ್ತರಾಗುತ್ತಾರೆ. ಮಾಯಾಶಕ್ತಿ ಅನ್ನುವಂಥದ್ದು ಬಹಳ ಪ್ರಬಲವಾಗಿರುವಂಥದ್ದು. ಮಾಯಾಶಕ್ತಿಯು ಯಾರಿಗೂ ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ, ಕೆಲಸ ಮಾಡುವುದನ್ನು ಬಿಡೋದಿಲ್ಲ. ಎಲ್ಲರಿಗೂ ಸುಖವನ್ನಾಗಲಿ ದುಃಖವನ್ನಾಗಲಿ ಕೊಡುವಂಥದ್ದೇ ಮಾಯೆಯಾಗಿದೆ. ಯಾರು ಸಾತ್ವಿಕ ಮಾಯೆಯನ್ನು ಅಳವಡಿಸಿಕೊಂಡಿದ್ದಾರೋ ಅವರಿಗೆ ಸುಖವಾಗಿ ತೋರುತ್ತದೆ. ಯಾರು ಮಾಯೆಯನ್ನು ನಿರ್ಲಕ್ಷಿಸಿದಾರೋ, ಮಾಯೆಯನ್ನು ಯಾರು ತಾಮಸವಾಗಿ ಬಳಸಿಕೊಳ್ತಾ ಇದ್ದಾರೋ ಅವರಿಗೆ ಯಾವಾಗಲೂ ಕೂಡ ದುಃಖವೇ ತುಂಬಿಕೊಂಡಿರುತ್ತದೆ. ಆದ್ದರಿಂದ ಮಾಯಾಂ ಏತಾಂ ತರಂತಿ. ನಾನು ಈ ಮಾಯೆಯಿಂದ ಅವರನ್ನು ಬಿಡುಗಡೆ ಮಾಡಿಕೊಳ್ಳಬೇಕು ಅಂತಂದರೆ ಅವರು ನನಗೆ ಶರಣಾಗತರಾಗಬೇಕು. ಶರಣಾಗತರಾಗಿರ್ತಕ್ಕಂಥ ಯಾರು ವೈರಿಗಳಾಗಲಿ, ಭಕ್ತರಾಗಲಿ, ಶರಣರಾಗಲಿ, ಸದ್ಭಕ್ತರಾಗಲಿ ಅವರನ್ನು ನಾನು ಈ ಒಂದು ಮಾಯೆಯಲ್ಲಿ ಸಿಲುಕಲು ಬಿಡುವುದಿಲ್ಲ. ಇದು ಮಾಯೆ ಅನ್ನುವಂಥದ್ದು ನನ್ನ ಮಾಯೆಯೇ ಆಗಿರುವಂಥದ್ದು. ನಾನು ಈ ಮಾಯೆಯನ್ನು ನನ್ನ ಅಧೀನದಲ್ಲಿ ಇಟ್ಟುಕೊಂಡು ಈ ಮಾಯೆಯನ್ನು ಬಳಸಿಕೊಂಡು ನಾನು ಈ ಜಗತ್ತನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಈ ಜಗತ್ತನ್ನು ಹುಟ್ಟಿಸುತ್ತೇನೆ, ಜಗತ್ತನ್ನು ಪ್ರಳಯ ಮಾಡುತ್ತೇನೆ. ಈ ಮಾಯೆಯಿಂದ ನಾನು ಈ ಕೆಲಸವನ್ನು ಮಾಡುತ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ವಸ್ತುಗಳಿಂದ ಕೆಲಸಗಳನ್ನು ಹೇಗೆ ಮಾಡ್ತಾನೋ, ತನ್ನ ಉಪಕರಣಗಳಿಂದ ಕೆಲಸವನ್ನು ಹೇಗೆ ಮಾಡ್ತಾನೋ, ಒಬ್ಬ ಹುಲ್ಲು ಕೊಯ್ಯುವವನು ಕುಡುಗೋಲ ಹಿಡಿದು ತನ್ನ ಕೆಲಸವನ್ನು ಮಾಡ್ತಾನೆ, ಇನ್ನೊಬ್ಬನು ಮತ್ತೊಂದು ಕೆಲಸವನ್ನು ಮಾಡ್ತಾನೆ. ಹಾಗೆ ನಾನು ಈ ಜಗತ್ತಿನ ಕಾರ್ಯವನ್ನು ಮಾಡಬೇಕಾದಾಗ ನನಗೆ ಉಪಕರಣ ಈ ಮಾಯೆಯಾಗಿದೆ. ಈ ಮಾಯೆಯ ಉಪಕರಣದಿಂದ ನಾನು ಪ್ರತಿಯೊಂದು ಕೆಲಸಗಳನ್ನು ಮಾಡ್ತೇನೆ. ಪ್ರತಿಯೊಂದು ಸುಖವನ್ನಾಗಲಿ, ಪ್ರತಿಯೊಂದು ದುಃಖವನ್ನಾಗಲಿ, ಪ್ರತಿಯೊಂದು ಜನ್ಮವನ್ನಾಗಲಿ, ಪ್ರತಿಯೊಂದು ಅವತಾರವನ್ನಾಗಲಿ ಕೂಡ ನಾನೇ ಪಡೆಯುತ್ತೇನೆ
ಅವುಗಳನ್ನು ನಿಯಂತ್ರಿಸುತ್ತೇನೆ, ಅವುಗಳನ್ನು ಬಳಸಿಕೊಳ್ಳುತ್ತೇನೆ. ಹಾಗಾಗಿ ಅರ್ಜುನ, ಯಾರು ನನಗೆ ಶರಣಾಗತರಾಗಿದ್ದಾರೋ ಖಂಡಿತವಾಗಿಯೂ ಅವರನ್ನು ಈ ಮಾಯೆಯಿಂದ ಬಿಡಿಸಿಕೊಳ್ಳುತ್ತೇನೆ. ಇದನ್ನು ನೀನು ಪ್ರಮಾಣವೆಂದು ತಿಳಿ, ಇದನ್ನು ನೀನು ನಂಬಿಕೊಂಡು ಈ ಮಾಯೆಯನ್ನು ಬಿಡಿಸಿಕೊಳ್ಳುವುದಕ್ಕೆ ನೀನು ನನಗೆ ಸಂಪೂರ್ಣ ಶರಣಾಗತನಾಗು. ಆವಾಗ ನಿನಗೆ ಸಂಪೂರ್ಣ ಮುಕ್ತಿ ಅನ್ನುವಂಥದ್ದು ಸಿಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದೇನೆ. ಹರಿ ಓಂ ತತ್ಸತ್.